ಇನ್ನು ಬೆಂಗಳೂರಿನ ಮಡಿವಾಳ ಕೆರೆ ಕೋಡಿ ಬಿದ್ದು ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಬಳಿಯ ರಸ್ತೆ ಜಲಾವೃತವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬಂದ್ ಮಾಡಿದ್ದಾರೆ ಪೊಲೀಸರು. ಸಿಲ್ಕ್ ಬೋರ್ಡ್ ಮತ್ತೆ ರೂಪೇನ ಅಗ್ರಹಾರ ನಡುವಿನ ರಸ್ತೆ ಪರ್ಯಾಯ ರಸ್ತೆಯನ್ನ ಬಳಸಬೇಕು ಅನ್ನೋದಾಗಿ ಸಂಚಾರಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ಸರ್ಜಾಪುರ ರಸ್ತೆ ನೈಸ್ ರಸ್ತೆಯನ್ನ ಬಳಸಿ ಅನ್ನೋದಾಗಿ ಸಲಹೆಯನ್ನ ಕೊಟ್ಟಿದ್ದಾರೆ. ಕಾರಣ ಬೆಂಗಳೂರಿನ ಮಡಿವಾಳ ಕೆರೆ ಕೋಡಿ ಬಿದ್ದು ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿಯ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ನೆನ್ನೆ ಮತ್ತು ಇಂದು ಸುರಿದಂತಹ ಭಾರಿ ಮಳೆಗೆ ಇನ್ನೂ ಸಹ ಕೆಲವು ಕಡೆ ಜಲಾವೃತ ಪ್ರದೇಶಗಳು ಹಾಗೆ ಇರುವಂತದ್ದು. ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಬಳಿ. ಈ ಒಂದು ಮೆಟ್ರೋ ಸ್ಟೇಷನ್ ಬಳಿ ನಿನ್ನೆಯಿಂದನೂ ಸಹ ಜಲಾವೃತವಾಗಿರುವಂತದ್ದು ಈ ಪ್ರದೇಶ. ನಿನ್ನೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರೂ ಸಹ ಇಲ್ಲಿನ ನೀರನ್ನ ರಾಜಕಾಲುವೆಗೆ ಆ ಕಾಲುವೆಗೆ ಹಾಕಲು ಸಾಧ್ಯವಾಗಿಲ್ಲ. ಇನ್ನೂ ಸಹ ನೀರು ನಿಂತಿದೆ. ಅಂದ್ರೆ ಇವತ್ತು ಬೆಳಗಿನೂ ಸಹ ಸುಮಾರು 1 ರಿಂದ 2 ಗಂಟೆಗಳ ಕಾಲ ಮಳೆ ಬಂದಿದ್ದ ಕಾರಣಕ್ಕಾಗಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಇಲ್ಲಿ ಜಲಾವೃತವಾಗಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಬಿಬಿಎಂಪಿ ಸಿಬ್ಬಂದಿ ಆಗಿರ್ಬೋದು ಮತ್ತು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಸಹ ತಮ್ಮ ಈ ಒಂದು ನೀರನ್ನ ಹೊರ ಹಾಕಲು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಇರುವಂತಹ ರಾಜಕಾಲುವೆಗೆ ಇಲ್ಲಿನ ನೀರನ್ನ ಹಾಕಲು ಮೋಟ್ರು ಮತ್ತೆ ಇಲ್ಲೇನು ದಾರಿಗಳಿದೆ ಆ ಚಿಕ್ಕ ಚಿಕ್ಕ ದಾರಿಗಳನ್ನು ಸಹ ಮಾಡ್ತಾ ಇರುವಂತದ್ದು. ಇನ್ನು ಮುಂದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅರ್ಧ ಕಿಲೋಮೀಟರ್ ಬಳಿ ಇರುವಂತದ್ದು. ಅಂದ್ರೆ ಈ ಒಂದು ಮೆಟ್ರೋ ಸ್ಟೇಷನ್ ಪ್ರಾರಂಭದಿಂದ ಆ ಸಿಲ್ಕ್ ಬೋರ್ಡ್ ಅರ್ಧ ಕಿಲೋಮೀಟರ್ ಏನಿದೆ ಜಂಕ್ಷನ್ ಅಲ್ಲಿ ತನಕನೂ ಸಹ ಮಳೆ ನೀರು ಇಲ್ಲಿ ಜಲಾವೃತವಾಗಿದೆ. ಸದ್ಯಕ್ಕೆ ಈ ರಸ್ತೆಯನ್ನ ಒಂದು ಮಾರ್ಗವಾದಲ್ಲಿ ಬಂದ್ ಮಾಡಿದ್ದಾರೆ. ಪರ್ಯಾಯವಾಗಿ ಸರ್ಜಾಪುರ ರಸ್ತೆಗೆ ಅಂದ್ರೆ ಪಕ್ಕದಲ್ಲಿರುವಂತಹ ಒಂದು ಫ್ಲೈಓವರ್ ಮೂಲಕ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಈ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿಯೂ ಸಹ ಸಾಕಷ್ಟು ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಸಹ ಇದ್ದಾರೆ. ಸದ್ಯಕ್ಕೆ ಈ ಒಂದು ಜಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಇನ್ನು ಈ ಒಂದು ಮೆಟ್ರೋ ಮುಂದೆ ಜಲಾವೃತ ಆಗಿರುವಂತಹ ಪ್ರದೇಶದಲ್ಲಿ ನೋಡಬಹುದು. ನನ್ನ ಮಂಡಿ ತನಕನೂ ಸಹ ನೀರು ನಿಂತಿರುವಂತದ್ದು. ಮುಂದೆ ಹೋದ್ರೆ ಇನ್ನೂ ಸಹ ಹಳ್ಳ ಇದೆ. ಇಲ್ಲಿ ಹಳ್ಳ ಇರೋ ಕಾರಣಕ್ಕಾಗಿ ಹೆಚ್ಚಿನ ನೀರು ಇನ್ನೂ ಸಹ ಸಂಗ್ರಹವಾಗಿದೆ. ಈ ಎಲ್ಲಾ ನೀರನ್ನು ಈಗ ರಾಜಕಾಲುವೆಗೆ ಮತ್ತೆ ಅದಕ್ಕೆ ದಾರಿ ಮಾಡಿಕೊಟ್ಟು ಅದಕ್ಕೆ ಹೊರಗಡೆ ಹಾಕಬೇಕಾಗಿರೋದು ಸವಾಲಿನ ಕೆಲಸವಾಗಿದೆ. ಸದ್ಯಕ್ಕೆ ಇವತ್ತು ಸಹ ಮೆಟ್ರೋ ಸ್ಟೇಷನ್ ಬಳಿ ಈ ರೀತಿ ಜಲಾವೃತವಾಗಿರುವಂತಹ ಪ್ರದೇಶದಲ್ಲಿ ಸ್ಥಿತಿ ಇದ್ದು ಯಾವುದೇ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡದೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರುವಂತದ್ದು. ಕ್ಯಾಮರಾಮನ್ ವಾಲಿ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.